ಶ್ರೀ ಗುರುಭ್ಯೋ ನಮಃ. ಹೆಲೋ, ನಮಸ್ತೆ. ನಾನು ತೇಜಸ್ವಿನಿ ಹೆಗಡೆ. ನನ್ನ ಜೀವಯಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಕಳೆದ ಸಂಚಿಕೆಯಿಂದ ಹೊಸ ಸರಣಿಯೊಂದು ಆರಂಭಿಸಿರುವುದು ನಿಮಗೆಲ್ಲ ಗೊತ್ತೇ ಇದೆ, ಲೈಫ್ ಸೂತ್ರ ಎಂದು. ಈ ಒಂದು ಸರಣಿಯಲ್ಲಿ ಆಸ್ಟ್ರೋ ಕೌನ್ಸಿಲಿಂಗ್ ಎಂಬ ಸಂಚಿಕೆಯನ್ನು ಈಗಾಗಲೇ ಆರಂಭಿಸಿದ್ದೇನೆ. ಇದರಲ್ಲಿ ನನ್ನೊಂದಿಗೆ ಮಾತನಾಡಲು ಬಂದಿದ್ದಾಳೆ ನನ್ನ ತಂಗಿ ಪಯಸ್ವಿನಿ ಹೆಗಡೆ. ಅವಳಿಗೆ ಸ್ವಾಗತ. ಹಾಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಾನು ಈ ಎರಡನೇ ಸಂಚಿಕೆಯನ್ನು ನಾನು ಆರಂಭಿಸುತ್ತಿದ್ದೇನೆ. ಸ್ವಾಗತ ಪಯಸ್ವಿನಿ. ಧನ್ಯವಾದಗಳು. ಸೊ ಈ ಸಲ ಪ್ರಶ್ನೆ, ನಾನು ಚಂದ್ರನ ಬಗ್ಗೆ, ನೀನು ಇಬ್ರು ಬಿಳಿ ಬಟ್ಟೆ ಹಾಕಿಕೊಂಡು ಬಂದಾಗಿದೆ ಕೋಇನ್ಸಿಡೆನ್ಸ್ಲಿ. ಸೊ ಚಂದ್ರನ ಬಗ್ಗೆನೇ ತಗೊಂಡ್ಬಿಡೋಣ. ಚಂದ್ರನಿಗೂ ಮನುಷ್ಯನ ಮನಸ್ಸಿಗೂ ನೇರವಾದ ಸಂಬಂಧ ಅನ್ನೋದನ್ನ ಹಲವು ಕಡೆ ಓದಿದ್ದೇನೆ. ನನಗೆ ಈ ಆಸ್ಟ್ರಾಲಜಿ ಬಗ್ಗೆ ತುಂಬಾ ಕಡಿಮೆ ಇದು, ನಿನ್ನಲ್ಲೇ ಕೇಳೋಣ ಅಂತ. ಹಾಗಿರುವಾಗ ಚಂದ್ರ ನಾವೆಲ್ಲ ಓದಿದ್ದೇನು ಸ್ಕೂಲಲ್ಲಿ, ಭೂಮಿಯ ಒಂದು ಉಪಗ್ರಹ ಹಾಗೆ ಹೀಗೆ ಅಂತ. ಎಲ್ಲೋ ಇರುವ ಒಂದು ಆ ಉಪಗ್ರಹಕ್ಕೂ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಚಂದ್ರನಿಗೂ ಆಸ್ಟ್ರಾಲಜಿಗೂ ನಮಗೂ ಏನು ಸಂಬಂಧ, ಯಾವ ರೀತಿಯ ಸಂಬಂಧ? ಓಕೆ, ಡೈರೆಕ್ಟ್ ಆಗಿ ಚಂದ್ರನಿಗೆ ಬರುವ ಮೊದಲು ಈ ಗ್ರಹಗಳು, ಈ ಜಾತಕ, ಸೊ ನಮ್ಮಲ್ಲಿ ಯಾವ ತರದ ಕನೆಕ್ಷನ್ ಅನ್ನ ಡೆವಲಪ್ ಮಾಡ್ಕೊಂಡಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಪುರುಷ ಸೂಕ್ತದಲ್ಲಿ ಉಲ್ಲೇಖವಾಗಿದೆ, ಚಂದ್ರಮ ಮನಸ್ಸೋ ಜಾತಃ ಅಂತ. ಅದರ ಅರ್ಥ, ಮನಸ್ಸಿದೆ ಅಲ್ವಾ, ಚಂದ್ರ ಈ ವಿರಾಟ್ ಬ್ರಹ್ಮಾಂಡನ ಮನಸ್ಸಿನಿಂದ ಉದ್ಭವವಾದವನು ಅಂತ ಅರ್ಥ. ಹಾಗೂ ಪ್ರಕೃತಿ ಹಾಗೂ ನಾವು ಬೇರೆ ಅಲ್ಲ. ಸೊ ಪ್ರಕೃತಿಯಲ್ಲಿ ಏನೇನ್ ಇದೆಯಲ್ವಾ ಅದನ್ನೆಲ್ಲ ಒಂದುಗೂಡಿಯೇ ಒಂದು ಮಗುವಿನ ಜನನವಾಗುವುದು. ಅಂದ್ರೆ ಈ ಪ್ರಕೃತಿಯಲ್ಲಿರುವ ಈ ಬ್ರಹ್ಮಾಂಡದ ಮನಸ್ಸು ನಮ್ಮ ಮನಸ್ಸಿಂದ ಹುಟ್ಟಿ ಬಂದ ಚಂದ್ರ ನಮ್ಮ ಚಂದ್ರನಿಗೆ ಕನೆಕ್ಟಿವಿಟಿ ಆಯ್ತು ಅಂತ ಅರ್ಥ. ಹೊರಗಡೆ ಏನ್ ಶಕ್ತಿ ಇದೆಯಲ್ವಾ, ನಿರಂತರ ಚಲನೆಗಳು ಏನ್ ಆಗ್ತಾ ಇದೆಯಲ್ವಾ, ಅದೆಲ್ಲ ನಮ್ಮ ಒಳಗೂ ಆಗ್ತಾ ಇರುತ್ತದೆ. ಸೊ ಒಂದು ಮಗು ಜನನವಾಗುವಾಗ ಮೊದ್ಲಿತ್ತಲ್ಲ, ಅಥವಾ ಈಗ್ಲೂ ಒಂದು ಡಿವೈಸ್ ತಗೊಳ್ತೀವಿ, ಎಲೆಕ್ಟ್ರಾನಿಕ್ ಗೂಡ್ಸ್, ಡೆಸ್ಕ್ಟಾಪ್ ಮುಂಚೆ ಯೂಸ್ ಮಾಡ್ತಿದ್ವಿ, ಅಸೆಂಬಲ್ ಮಾಡ್ತಿದ್ವಿ. ಇಷ್ಟು ಮೆಮೊರಿ, ಇಷ್ಟು ಸ್ಪೇಸ್ ಇರ್ಬೇಕು, ಇಷ್ಟು ಸ್ಪೀಡ್ ಇರ್ಬೇಕು, ಹಾರ್ಡ್ ಡಿಸ್ಕ್ ಟೈಪ್. ಎಕ್ಸಾಕ್ಟ್ಲಿ. ಅಂಡ್ ಇದು ಮೊಬೈಲ್ ತಗೊಳ್ಳುವಾಗ್ಲೂ ನನಗೆ ಕ್ಯಾಮ್ರಾ ಇಂಪಾರ್ಟೆಂಟು, ಇಲ್ಲ ನನಗೆ ಸ್ಪೀಡ್ ಇಂಪಾರ್ಟೆಂಟು, ಮೆಮೊರಿ ಇಂಪಾರ್ಟೆಂಟ್. ಸೊ ಬೇರೆ 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 ಪರ್ಪಸ್ಗೆ ನಾವು ತಗೋತಾ ಇರ್ತೇವೆ. ಇದೇ ರೀತಿ ಒಂದು, ಅಂದ್ರೆ ನಾನು ಈಗ ಎಲ್ಲರಿಗೂ ಸಿಂಪಲ್ ಆಗಿ ಅರ್ಥ ಆಗಕ್ಕೆ ಈ ತರ ಕೊಡ್ತಾ ಇರೋದು, ತುಂಬಾ ಜನರಿಗೆ ಅರ್ಥ ಮಾಡ್ಕೊಳ್ಳೋಕೆ ಸರಿಯಾಗುತ್ತೆ. ಸೊ ಹಾಗೆ ಒಂದು ಮಗುವಿನ ಜನನವಾಗುವಾಗ ಆ ಮಗು ಒಂದು ಪರ್ಪಸ್ ತಗೊಂಡು ಹುಟ್ಟು ಬರುತ್ತೆ. ಸೊ ತಾನು ಇದನ್ನೇ ಮಾಡ್ಬೇಕು, ಹೀಗೆ ಆಗ್ಬೇಕು, ಈ ಟೈಮಿಗೆ ನಾನು ಜನನವಾದಾಗ ಈ ತಂದೆ ತಾಯಿಗೆ ನನ್ನ ಪರ್ಪಸ್ ಅನ್ನ ಸರ್ವ್ ಮಾಡ್ಕೋಬಹುದು ಅಂತ ಒಂದು ಉದ್ದೇಶದಿಂದ ಜನನವಾಗುತ್ತೆ. ಸೊ ಹಾಗಾಗಿ ಹೊರಗಡೆ ಇರುವ ಈ ಚಂದ್ರ, ಸೂರ್ಯ, ಶನಿ, ರಾಹು, ಕೇತು, ಗುರು, ಕುಜ ಇವೆಲ್ಲ ಗ್ರಹಗಳ ಶಕ್ತಿಯಿಂದ ಒಂದು ಮಗುವಿನ ಜನನವಾಗುತ್ತೆ. ಸೊ ಅಲ್ಲಿ ಹೊರಗಡೆ ಏನ್ ಚೇಂಜ್ ಆಗುತ್ತೋ ಅದು ಒಳಗೂ ನಮ್ಮಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಒಂದೊಂದು ಟೈಮ್ಸ್ ಓಪನ್ ಅಪ್ ಆಗುತ್ತೆ, ಅಂದ್ರೆ ಫೈನ್ ಟ್ಯೂನ್ ಆಗಿ ಆ ಟೈಮಲ್ಲಿ ಒಂದೊಂದು ತರದ ಘಟನೆಗಳು ನಿರಂತರವಾಗಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ಹೊರಗಿನ ಪ್ರಪಂಚನೇ ಒಳಗಡೆ ಇರುವ ಕಾರಣ ಹೊರಗೆ ಏನ್ ಚೇಂಜ್ ಆಗುತ್ತೋ ಒಳಗೆ ಹಾಗೆ ಚೇಂಜ್ ಆಗುತ್ತೆ. ಅದಕ್ಕಾಗಿ ಎಷ್ಟು ಸಲ ನೀನೇ ಕೇಳ್ತಿದ್ದೆ ನನ್ನ ಹತ್ರ, ಇವನ್ ಎಷ್ಟು ಫ್ರೆಂಡ್ಸ್ ಕೇಳ್ತಾರೆ, ಅಲ್ಲ ಮಾರಾಯತಿ ಅಲ್ಲಿ ಏನೋ ಶನಿ ಏನೋ ಮೀನರಾಶಿಗೆ ಬಂದ ಅಂತೆ, ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾನೆ, ನಮ್ಗೆ ಯಾಕೆ ಸಾಡೆ ಸಾತು ಅಂತ. ಸೊ ಅಲ್ಲಿರುವ ಎಲ್ಲ ಹೇಳಿದ್ನಲ್ಲ, ಶನಿ ಅಲ್ಲಿ ಬಂದಾಗ ನಮ್ಮಲ್ಲೂ ನಾವು ರಿಸೆಪ್ಟಿವ್ ಇದ್ರೆ ಆ ಒಂದು ಫ್ರೀಕ್ವೆನ್ಸಿಗೆ ನಮ್ಮಲ್ಲೂ ಚೇಂಜಸ್ ಆಗೇ ಆಗುತ್ತೆ. ಮ್ಯಾಚ್ ಆದಾಗ ಅದನ್ನ ಪೀರಿಯಡ್ ಅಂತ ಹೇಳ್ತಾರೆ, ಟೈಮ್ ಝೋನ್. ಈ ಶನಿ ದಶ ಇದ್ದವರಿಗೆ ಆ ಶನಿಯ ಜೊತೆ ಜಾಸ್ತಿ ಕನೆಕ್ಟಿವಿಟಿ ಇರುತ್ತೆ. ಹೇಗೆ FM ಅಲ್ಲಿ ಫ್ರೀಕ್ವೆನ್ಸಿ ನಾವು ಫೈನ್ ಟ್ಯೂನ್ ಮಾಡ್ತೇವಲ್ಲ, ಇದು ಬೇಕು, ಈ FM ಬೇಕು, ಇದು ಅದು ಅಂತ ಹೇಳ್ಕೊಂಡು, ಹಾಗೆ ಒಂದು ಮನುಷ್ಯನಲ್ಲಿ ಫೈನ್ ಟ್ಯೂನ್ ಆಗ್ತಾ ಬರುತ್ತೆ ಒಂದೊಂದು ಟೈಮ್ ಅಲ್ಲಿ ಸರಿಯಾಗಿ. ಸೊ ಅಂತವರಿಗೆ ಕನೆಕ್ಟಿವಿಟಿ ಜಾಸ್ತಿ ಹೊರಗಡೆ ಇದ್ದಾಗ. ಈಗ ಇದೇ ವಿಷಯ ಬಂದಾಗ ಇನ್ನೂ ಕೆಲವು ಕಡೆ ನೀನೇ ಹೇಳ್ತಾ ಇರ್ತೀವಿ, ತಾಯಿಗೂ ಮತ್ತೆ ಮಗುವಿನ ಇದಕ್ಕೆ ಲಿಂಕ್ ಅಲ್ಲಿ ಚಂದ್ರ ತುಂಬಾ ಬಹಳ ಮುಖ್ಯವಾದ ಪ್ರಾಮುಖ್ಯತೆ ವಹಿಸ್ತಾನೆ. ಒಬ್ಬ ಮಗುವಿನ ಮನೆಯಲ್ಲಿ ಚಂದ್ರ ಎಲ್ಲಿದ್ದಾನೆ ಹೇಳೋದ್ರ ಮೇಲೆ ತಾಯಿಯ ಜೊತೆ ಆ ಮಗುವಿನ ಸಂಬಂಧ ಹೇಗೆ ಅಂತ ಹೇಳ್ಬೋದು ಅಂತಲ್ಲ, ಯಾವ ರೀತಿ ತಾಯಿಗೆ ನಡ್ಕೊಂಡಷ್ಟು ಚಂದ್ರ ಸಂತೃಪ್ತಿ ಆಗ್ತಾನೆ ಅಂತ. ಇದು ಹೇಗೆ ಮತ್ತು ಏನು ಕಾರಣ ಇದಕ್ಕೆ? ಅಂದ್ರೆ ಒಟ್ಟಾರೆ ಬೇಕಾಗಿರೋದು ಪಯಣ ಹೇಗೆ, ಒಂದು ಮನಸ್ಸು ಹೀಗೆ ಯಾವ ಟೈಮ್ ಇಂದ ಒಂದು ಮಗು ಜೀವಿಯ ಮೇಲೆ
ಪರಿಣಾಮ ಬೀರ್ತಾ ಹೋಗುತ್ತೆ. ಮನಸ್ಸಿನ ಮೇಲೆ. ಸರಿ, ಹಾಗಾದ್ರೆ ನಾನು ಒಂದು ಪ್ರೆಗ್ನೆನ್ಸಿಯಿಂದ ತಗೋತೇನೆ. ಅದರ ಮುಂಚೆಗೂ ಆಮೇಲೆ ನೋಡೋಣ ಯಾವ ತರ ಒಂದು ರಿಲೇಶನ್ಶಿಪ್ ಇಂದ ಯಾವ ತರ ರಿಲೇಶನ್ಶಿಪ್ ಒಂದು ಪೇರೆಂಟ್ಸ್ ಅಲ್ಲಿ ಇದ್ದಾಗ ಯಾವ ತರದ ಮಗುವಿನ ಜನನ ಆಗ್ಬಹುದು ಅಂತ ಅದನ್ನ ಆಮೇಲೆ ತಗೊಳ್ಳೋಣ. ಇನ್ನೊಂದು ಎಪಿಸೋಡ್ ಮಾಡ್ಕೊಳ್ಳೋಣ, ಇದನ್ನೇ ಮುಂದುವರಿಸಿ. ವೀಕ್ಷಕರಿಗೆ ಗೊಂದಲ ಬೇಡ. ಖಂಡಿತ. ಸೊ ಪ್ರೆಗ್ನೆನ್ಸಿ ಇದ್ದಾಗ ಡೈರೆಕ್ಟ್ ಆಗಿ ಶುರು ಮಾಡ್ತೇನೆ ನಾನು. ಒಂದು ಮಗು ಒಳಗಡೆ ಬೆಳೀತಾ ಇರುವಾಗ ಒಂದು ಕಡೆ ಉಲ್ಲೇಖ ಇದೆ. ಅಂದ್ರೆ ನಾನು ಕ್ಲಾಸಲ್ಲಿ ಅಟೆಂಡ್ ಮಾಡಿದಾಗ ಒಬ್ರು ಗುರುಗಳು ನನಗೆ ಒಂದು ಸಪ್ರೇಟ್ ಆಗಿ ಕ್ಲಾಸ್ ತಗೊಂಡಿದ್ರು. ಅವ್ರು ಹೇಳಿದ್ರು, ಗರ್ಭದಲ್ಲಿ ಇರುವಾಗ ಮಗುವಿಗೆ ದೇವರು 3 ಶಕ್ತಿಗಳನ್ನು ಕೊಟ್ಟಿರ್ತಾನಂತೆ. ಒಂದು ಗ್ರಹಣ ಶಕ್ತಿ, ಒಂದು ಧಾರಣ ಶಕ್ತಿ, ಒಂದು ಸ್ಮರಣ ಶಕ್ತಿ ಅಂತೆ. ಸೊ ಇದನ್ನ ಅದಕ್ಕೆ ಹೇಳಿರ್ತಾನಂತೆ, ವರ ಕೊಟ್ಟಿರ್ತಾನಂತೆ, ನೀನ್ ಎಷ್ಟು ಬೇಕಾದ್ರೂ ತಗೊಂಡು ಅದನ್ನ ಸ್ಟೋರ್ ಮಾಡಿ ಇಟ್ಕೋ ಹೊರಗಡೆ ಬರೋ ಮುಂಚೆ ಅಂತ. ಹೊರಗಡೆ ಬಂದ್ಮೇಲೆ ನೀನು ಹೊರಸೋ ಪ್ರಕಾರ ಕರ್ಮದ ಪ್ರಕಾರ ಜೀವನ ಆಗ್ತಾ ಹೋಗುತ್ತೆ, ಅದನ್ನ ತಪ್ಪಿಸೋಕೆ ಸಾಧ್ಯ ಇಲ್ಲ ಅಂತ. ಸೊ ಈ 3 ಶಕ್ತಿಗಳನ್ನ ಕಾಯ್ತಾ ಇರುತ್ತಂತೆ ಆ ಮಗು ಹೊಟ್ಟೆ ಒಳಗೆ. ಸೊ ಇದನ್ನ ಕೊಡುವವಳು ಯಾರು? ತಾಯಿಯಿಂದಲೇ, ತಾಯಿಯ ಮೂಲಕವೇ ಬರ್ಬೇಕು ಎಲ್ಲ. ಇವನ್ ಆಹಾರ, ದೇಹಕ್ಕೆ ಆಹಾರ ಬೇಕು, ಫುಡ್. ಮನಸ್ಸಿಗೆ ಬೇಕಾದ ಆಹಾರವನ್ನು ಅವಳೇ ತಾಯಿಯೇ ಕೊಡ್ಬೇಕು, ಹೌದಾ? ಸೊ ಅಲ್ಲೇ ಬಂತಲ್ಲ ಡೈರೆಕ್ಟ್ ಕನೆಕ್ಟಿವಿಟಿ. ಸೊ ತಾಯಿ ಹೇಗಿರ್ತಾಳೋ ಹಾಗೆ ಮಗು. ಹೊರಸ್ಕೋಪ್ ಅಲ್ಲಿ ಒಂದು ಮಗುವಿನ ಯಾರದೇ ಆಗಿರ್ಲಿ ಚಂದ್ರನ ಸ್ಥಿತಿಗತಿಗಳನ್ನು ನೋಡಿ ಒಂದು 80% ಫೈಂಡ್ ಔಟ್ ಮಾಡ್ಬೋದು ಅಥವಾ ಅರ್ಥ ಮಾಡ್ಕೊಳ್ಬಹುದು ತಾಯಿಯ ಮನೋಸ್ಥಿತಿ ಆವಾಗ ಹೇಗಿತ್ತು, ಜೀವನ ಹೇಗಿತ್ತು ಅಂತ. ಸೊ ಇಷ್ಟರವರೆಗೆ ಕನೆಕ್ಟಿವಿಟಿ ಒಂದು ತಾಯಿಗೂ ಮಗುವಿಗೂ ಇರುತ್ತೆ. ಹಾಗಾದ್ರೆ ಬರೀ ತಾಯಿಯ? ಇಲ್ಲ. ಬರೀ ತಾಯಿಯಿಂದ ಕೊಡಕ್ ಸಾಧ್ಯನಾ? ಆಗತ್ತೆ, ಒಂದು 60-70% ಆಗತ್ತೆ. ಯಾಕೆಂದ್ರೆ ಅವಳು ತಿನ್ನೋ ಊಟ, ಅವಳು ನೋಡೋದು, ಯಾವ್ದನ್ನ ಮಾತಾಡ್ತಾಳೆ, ಯಾವ್ದನ್ನು ಓದ್ತಾಳೆ, ಯಾವ ತರದ ಫುಡ್ ಅನ್ನು ತಗೊಳ್ತಾಳೆ, ಏನು ಆಲೋಚನೆ ಮಾಡ್ತಾಳೆ, ಸೊ ಯಾವ ತರ ಕಮ್ಯುನಿಕೇಟ್ ಮಾಡ್ತಾಳೆ, ಏನೇನು ಒಳ್ಳೊಳ್ಳೆದನ್ನ ಅವಳಿಗೆ ತಗೊಳಕ್ ಸಾಧ್ಯ ಇದೆ, ಅದು ಕಾಯ್ತಾ ಇರುತ್ತಂತೆ. ಎಲ್ಲೋ ಅಬ್ಸರ್ವ್ ಮಾಡಿರ್ಬೋದಲ್ವಾ, ಎಷ್ಟೋ ಜನ ಭಜನೆ ಮಾಡ್ತಾರೆ, ಯಾವ್ದೋ ಮ್ಯೂಸಿಕ್ ಕೇಳ್ತಾ ಇರ್ತಾರೆ. ಮಗು ಜನನ ಆದ್ಮೇಲೆ ಅದೇ ಪ್ಲೇ ಮಾಡಿ ಅಥವಾ ಅದನ್ನೇ ಹಾಡಿ ಅದು ರೆಸ್ಪಾಂಡ್ ಮಾಡಕ್ಕೆ ಶುರು ಮಾಡುತ್ತಲ್ವಾ. ಸೊ ತುಂಬಾ ರಿಸೆಪ್ಟಿವ್ ಇರುತ್ತೆ ಮಗು ಆ ಟೈಮ್ ಅಲ್ಲಿ. ಗ್ರಹಣ ಅಂದ್ರೆ ರಿಸೆಪ್ಟಿವ್, ಪೂರ್ತಿ ಅದು ಗ್ರಹಿಸುತ್ತೆ. ಧಾರಣ ಅಂದ್ರೆ ಹೋಲ್ಡ್ ಮಾಡೋದು, ಎಷ್ಟೊತ್ತಿಗೆ ಹಿಡ್ಕೊಳಕ್ ಆಗುತ್ತೆ, ಹುಟ್ಟಿದ ಮೇಲೆ ಒಳಗಡೆ. ಸೊ ಒಳಗಡೆ ಇರುವಾಗ ಜಾಸ್ತಿ ಇಟ್ಟಿರ್ತಾರೆ, ಎಲ್ಲೂ ಬೌಂಡ್ರಿ ಇರಲ್ಲ ಆ ಮಗುವಿಗೆ. ಆಮೇಲೆ ಸ್ಮರಣ, ರೀಕಾಲ್ ಮಾಡೋದು, ಏನೇನು ತಗೊಂಡಿತ್ತೋ ವಿಷಯಗಳನ್ನ, ಏನ್ ನಾಲೆಜ್ ಅನ್ನು ತಗೊಂಡಿತ್ತಲ್ಲ, ಯಾವ ಟೈಮಿಗೆ ಸರಿಯಾಗಬೇಕು ಆವಾಗ ರಿಕಾಲ್ ಮಾಡಿ ಅದು ತನ್ನ ಜೀವನದಲ್ಲಿ ಅಪ್ಲೈ ಮಾಡ್ಕೋಬೇಕು. ಈಗ ಒಂದು ಮಗು ಹುಟ್ಟಿದಾಗ ತಕ್ಷಣ ಅದೇನೇನ್ ಅದೆಲ್ಲ ರಿಕಾಲ್ ಆಗದೆ ಇರ್ಬೋದು, ಅದು ಮುಂದೆ ಯಾವುದೋ ಘಟ್ಟದಲ್ಲಿ ರಿಕಾಲ್. ಎಕ್ಸಾಕ್ಟ್ಲಿ, ಇಟ್ಸ್ ಲೈಕ್ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರಲ್ಲ, ಅದು ಒಳ ಪ್ರಪಂಚದಲ್ಲಿ ಹೊಟ್ಟೆ ಒಳಗಿದ್ದಾಗ ಮಗುವಿಗೆ ಅಲ್ಲಿಂದಲೇ ಶುರುವಾಗಿರುತ್ತೆ. ಸೊ ಇಟ್ಸ್ ಲೈಕ್ ಪ್ರೋಗ್ರಾಮಿಂಗ್ ಆ ಸಬ್ ಕಾನ್ಶಿಯಸ್ ಮೈಂಡ್. ಮಗುದು ಹುಟ್ಟಿದ ಮೇಲಲ್ಲ, ದೊಡ್ಡವನಾಗ್ತಾ ಇದ್ದಾಗಲ್ಲ, ಏಜ್ ಆದ್ಮೇಲಲ್ಲ, ಒಳಗಿರುವಾಗಲೇ ವಿ ಕ್ಯಾನ್ ಡೂ ದ್ಯಾಟ್. ಆ ಮಿರಾಕಲ್ ಇಂಜಿನಿಯರಿಂಗ್. ಸೊ ಆ ಮಿರಾಕಲ್ ಸಾಧ್ಯ ಇದೆ, ಮಾಡ್ಬೋದು, ಟ್ರೂ ಆಗಿದೆ. ಅಲ್ಲಿ ಬೇಡ ಯಾವುದೇ ತಾಯಿ ಹತ್ರ ಕೇಳಿ ನೋಡಿ ಆ ಮಗು ರೆಸ್ಪಾಂಡ್ ಮಾಡೋದು. ನಾ ಈ ಮ್ಯೂಸಿಕ್ ಕೇಳ್ತಿದ್ದೆ, ಅದು ತಲೆ ಕುಣಿಸುತ್ತೆ ಅಥವಾ ಖುಷಿ ಪಡುತ್ತೆ, ತುಂಬಾ ಬೇರೆ ಬೇರೆ ರೀತಿಯಾದ ಎಕ್ಸ್ಪೀರಿಯನ್ಸಸ್ ಖಂಡಿತ ಹೇಳಿರ್ತಾರೆ, ಹೇಳಿದ್ದು ಕೇಳಿರ್ಬೋದು, ಇವನ್ ಸ್ವಂತ ಎಕ್ಸ್ಪೀರಿಯನ್ಸು ಆಗಿರುತ್ತೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು, ಬರೀ ತಾಯಲ್ಲ, ತಂದೆಯೂ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಈವನ್ ಅವರ ಜೊತೆ ಇರುವವರೆಲ್ಲರೂ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ತಾಯಿಗೊಂದು ನೀನ್ ಈ ತರ ಮಾಡು ಅಂತ ಉಳಿದವರೆಲ್ಲ ಬೇರೆ ತರ ಮಾಡಿದ್ರೆ ಇಟ್ಸ್ ಇಂಪಾಸಿಬಲ್. ಬಿಕಾಸ್ ರಿಸೆಪ್ಟಿವ್ ಅಂದ್ರೆ ಬರೀ ತಾಯಲ್ಲ, ಅದಕ್ಕೆ 6 months ಆದ್ಮೇಲೆ ಅದಕ್ಕೆ ಸುತ್ತಮುತ್ತ ಎಲ್ಲವನ್ನು ಗ್ರಹಿಸುವ ಶಕ್ತಿ ಇರುತ್ತೆ ಅಂತ ಕೇಳಿಸ್ಕೊಳ್ಳುತ್ತೆ ತುಂಬಾ ಗರ್ಭದಲ್ಲಿ. ಇವನ್ ಕತೆ ಇದೆಯಲ್ವಾ ಅಭಿಮನ್ಯುದು. ಹೌದೌದು. ಸೊ ಚಕ್ರವ್ಯೂಹ ಭೇದಿಸಿದ್ದವನು ಹೊಟ್ಟೆ ಒಳಗಿದ್ದಾಗ ಕೃಷ್ಣನಿಗೆ ಗೊತ್ತಿತ್ತು, ಎಲ್ಲ ಹೇಳ್ತಾ ಹೋದ, ಅವ್ನು ಕೇಳ್ತಾ ಹೋದ, ಅಲ್ಲಿ ಕಲಿತಾ ಹೋದ. ಅಷ್ಟು ಶಕ್ತಿ ಒಂದು ಮಗುವಿಗೆ ಹೊಟ್ಟೆಯಲ್ಲಿ ತಾಯಿಯ ಗರ್ಭದಲ್ಲಿರುವಾಗ ಗ್ರಹಿಸುವ ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ. ಸೊ ಹೀಗಾಗಿ ಇಲ್ಲಿಂದಲೇ ಪಯಣ ಶುರು. ಇಷ್ಟೆಲ್ಲ ಆದ್ಮೇಲೆ ಜನನ ಆದ್ಮೇಲೂ 8 ವರ್ಷದವರೆಗೆ ಮಗುವಿಗೆ ಹಿಪ್ನೋಟೈಸ್ ಮೈಂಡ್ ಅಲ್ಲಿ ಇರುತ್ತೆ, ಅಂದ್ರೆ ರಿಸೆಪ್ಟಿವ್ ಮೈಂಡ್ ಅಲ್ಲಿ ಇರುತ್ತೆ. ಅದಕ್ಕೇನು ಗೊತ್ತಿರಲ್ಲ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಸುತ್ತಮುತ್ತ ಪರಿಸರ. ಚಂದ್ರ ಅಂದ್ರೆ ಪರಿಸರನು, ಎನ್ವೈರನ್ಮೆಂಟು ಇಸ್ ಚಂದ್ರ, ಆಯ್ತಾ? ಸೊ ಅದಕ್ಕೆ ಎನ್ವೈರನ್ಮೆಂಟ್ ಚೆನ್ನಾಗಿದೆ, ಮಗು ಎಲ್ಲಿರುತ್ತೆ, ಯಾರ ಜೊತೆ ಇರುತ್ತೆ, ಏನ್ ಮಾಡ್ತಾ ಇರುತ್ತೆ, ಪ್ರತಿಯೊಂದನ್ನು ಗ್ರಹಿಸ್ತಾ ಇರುತ್ತೆ. ಅದು ತನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ ಹಾಕ್ತಾ ಬರುತ್ತೆ. ಅದಕ್ಕೆ ಲ್ಯಾಂಗ್ವೇಜ್ ನೀವು ಕಲಿಸ್ಬೇಕು ಅಂತ ಇಲ್ಲ ಮಗುವಿಗೆ, ಕೇಳಿ 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 ಕಲ್ತ್ಕೊಂಡು ತಮ್ಮ ಭಾಷೆಯನ್ನು ಮಾತಾಡ್ತಾರೆ, ಹೌದಾ ಅಲ್ವಾ? ಚಿಕ್ಕ ಚಿಕ್ಕ ಮಗು ಹತ್ರ ಅಮ್ಮ ಹೀಗೆ ಬಟ್ಟೆ ತೊಳಿತಾಳೆ ಹೇಳು ಅಂದ್ರೆ
ತೊಳೆಯತ್ತೆ, ಅದು ಆಕ್ಷನ್ ಮಾಡುತ್ತೆ. ಅದು ಅಮ್ಮ ಮಾಡಿದ್ದನ್ನೇ ಆಕ್ಷನ್ ಕೂದಲು ಬಾಚ್ಕೊಡತ್ತೆ. ಮೊಬೈಲ್ ಹೇಗೆ ಹಿಡ್ಕೊಂಡು ಮಾತಾಡ್ತಾರೆ ಅಮ್ಮ ಹೇಳು ಅಂತ ಹೇಳುವಾಗ ಅದು ಮಾಡುತ್ತೆ. ಸೊ ಸಿ ಹೌ ದೇ ಆರ್ ಸೋ ರಿಸೆಪ್ಟಿವ್ ಅಂತ. ಸೊ ಅದಕ್ಕೋಸ್ಕರ ಮೈಂಡ್ ಪ್ರೆಗ್ನೆನ್ಸಿಯಿಂದ ಹಿಡಿದು 8 ವರ್ಷದವರೆಗೆ, ಆಕ್ಚುಲಿ 12 ವರ್ಷದವರೆಗೂ ಅಂತ ಹೇಳ್ಬಹುದು, 8 ವರ್ಷದವರೆಗೆ ಸಬ್ ಪ್ರೋಗ್ರಾಮಿಂಗ್ ಆಗ್ತಾನೆ, ಸಬ್ ಕಾನ್ಶಿಯಸ್ ಮೈಂಡ್ ಇದ್ದು ಪ್ರೋಗ್ರಾಮಿಂಗ್ ಆಗ್ತಾನೆ ಇರುತ್ತೆ. ಸದ್ಯಕ್ಕೆ ನಾವು ಚಂದ್ರ ಅನ್ನೋ ಒಂದು ಈ ಗ್ರಹ ಮನಸ್ಸಿನ ಮೇಲೆ, ಜೀವಿಯ ಮನಸ್ಸಿನ ಮೇಲೆ ಯಾವ ಘಟ್ಟದಿಂದ ಹೇಗೆ ಪರಿಣಾಮ ಬೀರ್ತಾನೆ ಮತ್ತು ಆತನಿಗೂ ಮತ್ತು ಒಂದು ಮಗುವಿನ ತಾಯಿಗೂ ಇರುವ ಸಂಬಂಧವೇನು ಅದರ ಕುರಿತು ಪೀಠಿಕೆಯಾಗಿ ಈ ಒಂದು ಸಂಚಿಕೆಯನ್ನು ಆರಂಭಿಸಿದ್ದೇವೆ. ಯಾವ ರೀತಿ ಒಂದು ಸಮಸ್ಯೆಗಳು ಬಂದಾಗ ಕರ್ಮದಿಂದ ಬಂದ ಫಲಗಳನ್ನು ಅನುಭವಿಸುವುದು ಬೇರೆ, ಅದನ್ನು ಮೀರಿ ಹೇಗೆ ನಮ್ಮ ಸಮಸ್ಯೆಗಳನ್ನು ರಿಸಾಲ್ವ್ ಮಾಡಬಹುದು, ಚಂದ್ರನ ಜೊತೆ ನಮ್ಮ ಸಂಬಂಧವನ್ನು ಹೇಗೆ ಉತ್ತಮಗೊಳಿಸಿಕೊಳ್ಬಹುದು ಅನ್ನೋದನ್ನ ಮತ್ತೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ಕೇಳ್ತಾ ಹೋಗೋಣ. ಎಲ್ಲೋ ಓದಿದ್ದೆ, ವಿಧಿಯಲ್ಲಿ ಬರೆದಿದ್ದನ್ನು ತಪ್ಪಿಸಲು ಸಾಧ್ಯವಿಲ್ಲ, ಆದರೆ ಸಹ್ಯಗೊಳಿಸ್ತಾ ಜೀವನ ಮಾಡಬಹುದು ಅಂತ. ಸಹ್ಯಗೊಳಿಸಿಕೊಂಡು ಆರಾಮದಲ್ಲಿ ಆದಷ್ಟು ನಾವು ಜೀವಿಸಲಿಕ್ಕೆ ಇರುವುದು ಈ ಆಸ್ಟ್ರಾಲಜಿ, ಆಸ್ಟ್ರೋ ಕೌನ್ಸಿಲಿಂಗ್ ಎನ್ನುವುದು ನನ್ನ ಒಂದು ಅನಿಸಿಕೆ ಅಲ್ವಾ? ಖಂಡಿತ. ಸೊ ಅದರ ಕುರಿತು ನಾವು ಚಂದ್ರನ ಕುರಿತೇ ಹಲವು ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಹೋಗೋಣ. ಮತ್ತೆ ಭೇಟಿಯಾಗೋಣ ಇದೇ ಸಂಚಿಕೆಯಲ್ಲಿ. ನಮಸ್ತೆ.